ನಮಸ್ಕಾರ. ನನ್ನ ಹೆಸರು ಸೀಮಾ. ಇವತ್ತಿನ ಡೆಮೋಲಿ ನಾವು ಈಗಾಗಲೇ ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ನ ಬೇರೆಯವ್ರ ಹತ್ರ ಶೇರ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಪ್ರಿಂಟ್ ಮಾಡೋಕ್ಕೂ ಕೂಡ ಆಪ್ಷನ್ ಇದೆ. ಪ್ರಿಂಟ್ ಮಾಡ್ಬೋದು, ಅಥವಾ ನಾವು ಇದನ್ನ ಮೇಲಲ್ಲಿ ಕಳಿಸೋದಾದ್ರೆ ಫಸ್ಟ್ ಈ ಡಾಕ್ಯುಮೆಂಟ್ನ ಕ್ಲೋಸ್ ಮಾಡಿ ನಮ್ಮ ಮೇಲ್ಗೆ ಹೋಗಿ ಮೇಲಲ್ಲಿ ಕಂಪೋಸ್ ಅಂತ ತಗೊಂಡು ಇಲ್ಲಿ ಯಾರಿಗೆ ಅಂತ ಹಾಕಿ 2 ಆಪ್ಷನ್ ಸೀಮಾ ಕುಮಾರ್ @prerana.ngo ಅಂತ ಹಾಕಿ ಇಲ್ಲಿ ಡೆಮೋ ಡಾಕ್ಯುಮೆಂಟ್ ಇಲ್ಲಿ ಬಂದು ನಾವು ಫೈಲ್ ಅಟ್ಯಾಚ್ಮೆಂಟ್ ಹೋಗಿ ಡೆಸ್ಕ್ಟಾಪ್ ಅಲ್ಲಿರುವಂತಹ ಡೆಮೋ ಡಾಕ್ಯುಮೆಂಟ್ ನ ತಗೊಂಡು ಹೀಗೆ ಕಳಿಸ್ಬೋದು. ಇದು ನಮ್ಮ ಸೆಂಟ್ ಐಟಮ್ ಅಲ್ಲಿ ಹೋಗಿರುತ್ತೆ. ನೋಡಿ, ಡಾಕ್ಯುಮೆಂಟ್ ಹೋಯ್ತು. ಈ ರೀತಿಯಾಗಿ ನಾವು ನಮ್ಮ ಡಾಕ್ಯುಮೆಂಟ್ ನ ಬೇರೆಯವ್ರಿಗೆ ಮೇಲ್ ಅಲ್ಲಿ ಶೇರ್ ಮಾಡ್ಬೋದು. ಹಾಗೇನೆ ಪ್ರಿಂಟ್ ಮಾಡಕ್ಕೆ ನಮಗೆ ಪ್ರಿಂಟರ್ ಸೆಟಪ್ ಆಗಿದ್ರೆ ಪ್ರಿಂಟ್ ಅಂದ್ರೆ ಇಲ್ಲಿಂದ ಪ್ರಿಂಟ್ ಕೂಡ ಮಾಡಬಹುದು. ಇವತ್ತು ನಾವು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಎಲ್ಲಾ ಆಪ್ಷನ್ಸ್ ಗಳನ್ನ ಕಲ್ತ್ಕೊಂಡು ಒಂದು ವರ್ಡ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಹೇಗ್ ಮಾಡೋದು, ಫಾಂಟ್ ಸೈಜ್ ಹೇಗೆ ಅಡ್ಜಸ್ಟ್ ಮಾಡೋದು, ಪೇಜ್ ಸೈಜು, ಫೂಟರು, ಹೆಡರು, ಪೇಜ್ ನಂಬರು, ಟೆಕ್ಸ್ಟ್ ಕಲರು, ಟೆಕ್ಸ್ಟ್ ಸ್ಟೈಲು, ಇವನ್ನೆಲ್ಲ ತಿಳ್ಕೊಂಡ್ವಿ. ಹಾಗೇನೆ ನಾವು ಸೇವ್ ಮಾಡಿರುವಂತಹ ಡಾಕ್ಯುಮೆಂಟ್ ನ ಮೇಲಲ್ಲಿ ಹೇಗೆ ಕಳ್ಸೋದು ಅಂತ ಕೂಡ ತಿಳ್ಕೊಂಡ್ವಿ. ಇಲ್ಲಿಗೆ ನಮ್ಮ MS ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ದು ಎಲ್ಲಾ ಡೆಮೋಗಳು ಮುಗ್ದಿರುತ್ತೆ. ಇನ್ನ ನೀವು ಈ ಆಪ್ಷನ್ಸ್ಗಳನ್ನ, ಇಲ್ಲಿರುವಂತಹ ಎಲ್ಲಾ ಆಪ್ಷನ್ಸ್ಗಳನ್ನ ಟ್ರೈ ಮಾಡಿ ನೀವು ತಿಳ್ಕೊಳ್ಬೇಕು. ಥ್ಯಾಂಕ್ ಯು.